ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಶ್ರಾವಣದಲ್ಲಿ ಮಾತ್ರವಲ್ಲ ಉಳಿದೆಲ್ಲ ದಿನಗಳಲ್ಲೂ ಕೂಡ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬಹುದು. ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಹೇಗೆ ಮತ್ತು ಯಾವ ರೀತಿಯ ತಪ್ಪುಗಳನ್ನು ನಾವು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಮಾಡಬಾರದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಅಕಾಲಿಕ ಮರಣದ ಭಯವನ್ನು ಹೊಂದಿದ್ದರೆ ಅಥವಾ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನೀವು ತಪ್ಪದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕೆಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ಭಗವಾನ್ ಶಿವನು ಅತ್ಯಂತ ಸಂತೋಷಗೊಳ್ತಾನೆ. ಗ್ರಹಗಳ ಸಮಸ್ಯೆ ಇದ್ದವರು ಕೂಡ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಆ ನಿಯಮಗಳ ಪ್ರಕಾರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸದಿದ್ದರೆ ನೀವು ಮಂತ್ರವನ್ನು ಪಠಿಸಿಯೂ ಪ್ರಯೋಜನವಿಲ್ಲ. ಅಷ್ಟು ಮಾತ್ರವಲ್ಲ, ನೀವು ತಪ್ಪಾದ ನಿಯಮಗಳಲ್ಲಿ ಮಂತ್ರವನ್ನು ಪಠಿಸಿದರೆ ಭಗವಾನ್ ಶಿವನು ಕೂಡ ಕೋಪಗೊಳ್ತಾನೆ. ಮಹಾಮೃತ್ಯುಂಜಯ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಕೂಡ ಪಠಿಸಬಹುದು. ಮಹಾಮೃತ್ಯುಂಜಯ ಮಂತ್ರವನ್ನು ಶ್ರಾವಣದಲ್ಲಿ ಪಠಿಸುವುದರಿಂದ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ವೀಕ್ಷಕರೇ, ಮಹಾಮೃತ್ಯುಂಜಯ ಮಂತ್ರವು ಶಿವನ ಮಂತ್ರವಾಗಿದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದು ಮಹಾಮೃತ್ಯುಂಜಯ ಮಂತ್ರ. ಮಹಾಮೃತ್ಯುಂಜಯ ಮಂತ್ರವನ್ನು ಪರಶಿವನ ಅತ್ಯಂತ ಪ್ರಮುಖವಾದ ಮಂತ್ರವೆಂದು ಪರಿಗಣಿಸಲಾಗಿದೆ. ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರಾಣರಕ್ಷಕ ಮಹಾಮೋಕ್ಷ ಮಂತ್ರವೆಂದು ಕೂಡ ಕರೆಯಲಾಗುತ್ತೆ. ಈ ಮಂತ್ರವನ್ನು ಪಠಿಸುವಾಗ ಯಾವಾಗಲೂ ಉಚ್ಚಾರಣೆ ಸರಿಯಾಗಿರಬೇಕು. ಅಪ್ಪಿತಪ್ಪಿಯೂ ಕೂಡ ಮಂತ್ರದ ಉಚ್ಚಾರಣೆಯಲ್ಲಿ ತಪ್ಪಾಗಬಾರದು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಎಂದಿಗೂ ಕೂಡ ನೆಲದ ಮೇಲೆ ಕುಳಿತು ಪಠಿಸಬಾರದು. ಹಾಗೆ ವೀಕ್ಷಕರೇ, ಅನೇಕರಲ್ಲಿ ಕಾಡುವ ಪ್ರಶ್ನೆ ಎಂದರೆ ಎಷ್ಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ಎಂದು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮುಂಜಾನೆ 2 ರಿಂದ 4 ಗಂಟೆಯ ಸಮಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಅತ್ಯುತ್ತಮ ಸಮಯವಾಗಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಬಳಿ ಜಪ ಮಾಡಲು ಸಾಧ್ಯವಾಗದಿದ್ದರೆ ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿ ಶುಚಿಯಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು. ರುದ್ರಾಕ್ಷಿಯನ್ನು ಹಿಡಿದು ಈ ಮಂತ್ರವನ್ನು ಕನಿಷ್ಠ 5 ಬಾರಿಯಾದರೂ ಜಪಿಸಬೇಕು. ಆದರೆ ಇದರಲ್ಲಿ ನೀವು ಗಮನಿಸಬೇಕಾದ ಒಂದು ವಿಷಯವೇನೆಂದರೆ ಯಾವಾಗಲೂ ಮಹಾಮೃತ್ಯುಂಜಯ ಮಂತ್ರದ ಪಠಣ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗಬೇಕು. ಅಂದರೆ ಮೊದಲನೇ ದಿನ ನೀವು 5 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿದರೆ ನಾಳೆ 6 ಬಾರಿ ಜಪಿಸಬೇಕು. ಹಾಗೆ ನಾಡಿದ್ದು 7 ಬಾರಿ ಅಥವಾ ಇದಕ್ಕೂ ಹೆಚ್ಚು ಬಾರಿ ಕೂಡ ಜಪಿಸಬಹುದು. ಜಪಿಸುವ ಸಂಖ್ಯೆಯನ್ನು ಎಂದಿಗೂ ಕೂಡ ಕಡಿಮೆ ಮಾಡಬಾರದು. ಹಾಗೆ ವೀಕ್ಷಕರೇ, ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವಾಗ ನಿಮ್ಮ ತುಟಿಗಳಿಂದ ಮಂತ್ರವು ಹೊರಬರಬಾರದು. ಅಂದರೆ ಮನಸ್ಸಿನಲ್ಲೇ ಧ್ಯಾನಗ್ರಸ್ತರಾಗಿ ಮಂತ್ರವನ್ನು ಪಠಿಸಬೇಕು. ಮಂತ್ರವನ್ನು ಪಠಿಸುವಾಗ ನಿಮ್ಮ ಮುಖ ಪೂರ್ವಕ್ಕೆ ಮುಖ ಮಾಡಿರಬೇಕು. ಪೂರ್ವದತ್ತ ಮುಖ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು. ಅಷ್ಟು ಮಾತ್ರವಲ್ಲ, ಈ ಮಂತ್ರವನ್ನು ಕೇವಲ ನಿಗದಿತ ಸ್ಥಳದಲ್ಲಿ ಮಾತ್ರ ಜಪಿಸಬೇಕು. ಮಂತ್ರವನ್ನು ಜಪಿಸುವ ಸ್ಥಳದಲ್ಲಿ ನಿಮ್ಮ ಮುಂದೆ ಶಿವನ ವಿಗ್ರಹ, ಫೋಟೋ ಅಥವಾ ಮಹಾಮೃತ್ಯುಂಜಯ ಯಂತ್ರವನ್ನಿಟ್ಟು ಜಪಿಸಬೇಕು. ಹಾಗೆ ವೀಕ್ಷಕರೇ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಮನಸ್ಸನ್ನು ಕೇಂದ್ರೀಕರಿಸಬೇಕು. ನಿಮ್ಮ ಮನಸ್ಸು ಕೇವಲ ಮಂತ್ರದ ಮೇಲೆ ಕೇಂದ್ರೀಕೃತವಾಗಿರಬೇಕು. ಮಂತ್ರ ಪಠಿಸುವಾಗ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಿ. ಮನಸ್ಸಿನಲ್ಲಿ ಬೇರಾವುದೇ ಚಿಂತೆಗಳಿರಬಾರದು. ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಯಾವುದೇ ರೀತಿಯ ಸೋಮಾರಿತನ, ಉದಾಸೀನತೆ ಸಲ್ಲದು. ಮಾಂಸಾಹಾರವನ್ನು ಸೇವಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಾರದು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಅಪ್ಪಿತಪ್ಪಿಯೂ ಈ ಎಲ್ಲ ತಪ್ಪುಗಳನ್ನು ಮಾಡದಿರಿ. ಮಹಾಮೃತ್ಯುಂಜಯ ಮಂತ್ರವನ್ನು ಹೇಗೆ ಪಠಿಸಬೇಕು ಎಂದು ತಿಳಿದುಕೊಂಡು ನಂತರ ಅದರಂತೆ ಮಂತ್ರವನ್ನು ಜಪಿಸುವುದು ಕೂಡ ಶುಭ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಮೃತ್ಯುಂಜಯ ಮಂತ್ರವನ್ನು ಹೇಗೆ ಪಠಿಸಬೇಕು ಮತ್ತು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.